ಪದಗಳನ್ನು ನೇರವಾಗಿ ಬರೆದರೆ ಸಾಕು ನಮ್ಮ ಪುಣ್ಯ ಎನ್ನುವ ಈ ಕಾಲದಲ್ಲಿ ಇಲ್ಲೊಬ್ಬ ಯುವಕ ಕನ್ನಡದ ಲಿಪಿಯನ್ನು ಸುಲಲಿತವಾಗಿ ಹಿಂಬದಿಯಿಂದ ಬರೆಯುವ ಮೂಲಕ ಗಿನ್ನಿಸ್ ದಾಖಲೆಯ ಕನಸು ಕಾಣುತ್ತಿದ್ದಾನೆ. ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆನ್ನಾಳು ಗ್ರಾಮದ 34 ವರ್ಷದ ಜಿ ರವಿ ವೃತ್ತಿಯಲ್ಲಿ ಹಾಲಿನ ಡೈರಿ ಗುಮಾಸ್ತ. ಬೆಳಿಗ್ಗೆ ಸಂಜೆ ಡೈರಿಯಲ್ಲಿ ಸೇವೆ ಸಲ್ಲಿಸಿ ಬಿಡುವಿನ ಸಮಯದಲ್ಲಿ ಕನ್ನಡದ ಕಾವ್ಯ, ಕವನ, ಸೂಕ್ತಿ ಮತ್ತು ತತ್ವ ಪದಗಳನ್ನು ಹಿಂಬದಿಯಿಂದ ಬರೆಯುವ ಕಲೆಯನ್ನು ರೂಢಿಸಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಪಿಯುಸಿ ವ್ಯಾಸಂಗ ಮಾಡಿರುವ ರವಿ ಯೂಟ್ಯೂಬರ್ ಕೂಡ ಹೌದು. ತಮ್ಮ ರಿವರ್ಸ್ ರೈಟಿಂಗ್ ಕುರಿತು ಸುಮಾರು 200ಕ್ಕೂ ಹೆಚ್ಚು ವಿಡಿಯೋಗಳನ್ನು ರವಿ ಕ್ರಿಯೇಟರ್ಸ್ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ರವಿಯ 2 ಮತ್ತು 4 ಸಾಲಿನ ಸ್ವರಚಿತ ಹಾಗೂ ಹೆಸರಾಂತ ಕವಿಗಳ ನೂರಾರು ಸೂಕ್ತಿಗಳ ಉಲ್ಟಾ ಬರಹಗಳಿಗೆ ಕಾಗದವೇ ಬೇಕೆಂದೇನಿಲ್ಲ. ಅಕ್ಕಿಕಾಳು, ದಾಸವಾಳದ ದಳ, ಹೊಂಗೆ ಗಿಡದ ಚಿಗುರೆಲೆ, ತೆಂಗಿನ ಗರಿ, ಬಾಳೆ ಎಲೆ, ಹಸಿರು ತರಕಾರಿಗಳಲ್ಲೂ ರವಿಯ ಕಾವ್ಯಗಳು ರಾರಾಜಿಸುತ್ತವೆ. ಹಣೆ ನಮ್ಮದಾದರೂ ಹಣೆ ಬರಹ ನಮ್ಮದಲ್ಲ, ನಾನು ಏಕಾಂಗಿಯಾಗಿದ್ದರೂ ಪರವಾಗಿಲ್ಲ, ನನಗೆ ನಕಲಿ ಸಂಬಂಧಗಳ ಅಗತ್ಯವಿಲ್ಲ ಮುಂತಾದ ದ್ವಿಪದಗಳನ್ನು ಓದಿದರೆ ರವಿಯನ್ನೊಬ್ಬ ಭಗ್ಮ ಪ್ರೇಮಿ ಅಡಗಿರುವುದಂತೂ ಭಾಸವಾಗುತ್ತದೆ. ಸೌಮ್ಯ ಸ್ವಭಾವ ಹಾಗೂ ಸದಾ ಮೌನಿಯಾಗಿರುವ ರವಿಯೊಳಗೊಬ್ಬ ಕವಿ ಅಡಗಿರುವ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಕೆಲಸದ ಜೊತೆಗೆ ಏನಾದರೂ ಸಾಧಿಸಿ ಕೀರ್ತಿವಂತನಾಗಬೇಕು ಎಂಬ ಛಲದ ಹಿಂದೆ ಬಿದ್ದಿರುವ ರವಿಗೆ ಗೋಚರಿಸಿದ್ದು ಉಲ್ಟಾ ಬರವಣಿಗೆ. ರವಿ ತನ್ನ ಹಿಂಬದಿಯ ಬರವಣಿಗೆಯಿಂದ ಗಿನ್ನಿಸ್ ದಾಖಲೆ ಬರೆದು ಸಾಧನೆಯ ಶಿಖರವನ್ನೇರಲಿ ಎಂಬುದೇ ನಮ್ಮ ಹಾರೈಕೆ. ನ್ಯೂಸ್ ಸಂಗಮಕ್ಕಾಗಿ ವಿಶ್ವನಾಥ್, ಪಾಂಡವಪುರ.